ಮಾಧವ ಅವರೇ, ನಿಮ್ಗೆ ಇನ್ನೊಂದು ಸ್ವಲ್ಪ ಸಾಂಬಾರ್ ಹಾಕ್ಲಾ? ರಾಧಾ ಅವ್ರೆ, ಮಹೇಶ್ ಅವರೇ, ಏನಾಯ್ತು? ಅದು ನನಗೆ ಸ್ವಲ್ಪ ಅನ್ನ ಬೇಕಿತ್ತು. ಅಷ್ಟಕ್ಕೆ ಇಷ್ಟೊಂದು ಕೂಗ್ತಾರ? ನಾನು ಒಂದು ಗಳಿಗೆ ಏನಾಯ್ತು ಅಂತ ಭಯ ಪಟ್ಬಿಟ್ಟೆ. ಮಾಧವ ಅವರೇ, ಸ್ವಲ್ಪ ನಿಧಾನಕ್ಕೆ ತಿನ್ನಿ. ಯಾಕೆ ಇಷ್ಟೊಂದು ಆತರ? ತುಳಸಿ ಅವರೇ, ನೀವ್ಯಾಕೆ ಇಷ್ಟೊತ್ತಾದ್ರೂ ಎದ್ದಿದ್ದೀರಾ? ಹೋಗಿ ಮಲ್ಕೊಳ್ಳಿ. ಇವರಿಬ್ಬರಿಗೆ ಏನು ಬೇಕೋ ನಾನು ಬಡಿಸ್ತೀನಿ. ರಾಧಾ ಅವರೇ, ನೀವಿನ್ನೂ ಮಾತ್ರೆ ತಗೊಂಡಿಲ್ಲ. ಟೈಮಿಗೆ ಸರಿಯಾಗಿ ಮಾತ್ರೆ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನೀವು ಮಾತ್ರೆ ತಗೊಳ್ದೆ ನಾನು ಹೇಗೆ ಮಲ್ಕೊಳ್ಳಿ? ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದೀರಾ. ನಿಮಗೆ ನನ್ನ ಮೇಲಿರೋ ಅಷ್ಟು ಕಾಳಜಿ ನನ್ನ ಗಂಡಂಗಿಲ್ಲ. ತನ್ನ ಹೆಂಡ್ತಿದು ಊಟ ಆಯಿತೋ ಇಲ್ವೋ, ಮಾತ್ರೆ ತಗೊಂಡ್ಲೋ ಇಲ್ವೋ ಒಂದು ಕೇಳ್ತಿಲ್ಲ. ಟ್ಯಾಬ್ಲೆಟ್ ತೊಗೊಂಡ್ರಿ ಅಲ್ವಾ, ನೀವು ಹೋಗಿ ಮಲ್ಕೊಳ್ಳಿ. ಅದು ಇವ್ರಿಗೆ ಊಟ? ಇವ್ರಿಗೇನೇ ಬೇಕು ಅಂದ್ರೂ ನಾನು ಬಡಿಸ್ತೀನಿ. ಮಾಧವ ಅವರೇ, ನಿಮ್ಗೆ ಏನೇ ಬೇಕಿದ್ರೂ ತುಳಸಿಯವ್ರ ಹತ್ರ ಕೇಳಿ ಬಡಿಸ್ಕೊಳ್ಳಿ. ಸಂಕೋಚ ಮಾಡ್ಕೋಬೇಡಿ. ನನಗೆ ತುಂಬ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲ್ಕೋತೀನಿ. ನನಗೋಸ್ಕರ ಎಲ್ಲ ಸಹಿಸ್ಕೋತಾ ಇದ್ದೀರಾ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ತುಳಸಿಯವರೇ, ನಿಮಗೆ ಗೊತ್ತಿರೋ ಹಾಗೆ ನನ್ನ ದಿನಚರಿ ನಿಮ್ಮಿಂದ ಶುರುವಾಗುತ್ತೆ, ನಿಮ್ಮಿಂದ ಕೊನೆಗೊಳ್ಳುತ್ತೆ. ಈಗ ನಮ್ಮಿಬ್ಬರ ಮಧ್ಯೆ ರಾಧಾ ಬಂದಿದ್ದಾರೆ. ವಿಧಿ ಇಲ್ಲದೆ ಅವರನ್ನು ಸಹಿಸ್ಕೊತಿದ್ದೀನಿ ಅಷ್ಟೇ. ಆದಷ್ಟು ಬೇಗ ಈ ದಿನಗಳು ಮುಗಿಲಿ. ನಾನು ರಾಧಾ ಅವ್ರನ್ನ ಆದಷ್ಟು ನಿಮ್ಮಿಂದ ದೂರ ಇಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಕೆಲವೊಮ್ಮೆ ಅವ್ರು ನನ್ನ ಮಾತು ಕೇಳಲ್ಲ. ಡಾಕ್ಟರ್ ಹೇಳಿದ್ದಾರೆ ಅವ್ರಿಗೆ ಹಳೇದೆಲ್ಲ ಬೇಗ ನೆನಪಾಗತ್ತೆ ಅಂತ. ಅವ್ರಿಗೆ ಹಳೇದೆಲ್ಲ ನೆನಪಾಗಿ ಅವ್ರು ಸಂಪೂರ್ಣವಾಗಿ ಗುಣ ಆದರೆ ಈ ಥರ ಯಾವ ಸಮಸ್ಯೆಗಳು ಬರಲ್ಲ. ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇರೋದು. ಏನು ಮಾಡೋದು, ಅವ್ರ ನಡವಳಿಕೆ ಕಿರಿಕಿರಿ ಮಾಡುತ್ತೆ. ಅವ್ರು ಹುಷಾರಾಗೋವರೆಗೂ ಸಹಿಸ್ಕೊಳ್ಳೋಣ.